ಎಷ್ಟಪ್ಪ ಐತೆ ನೋಡ್ರಿ ಅಲ್ಲೇ ಅಂಡರ್ವೇರ್ ಹಾಕೋದು, ಅಲ್ಲೇ ನೀರಿನ ಬಾಟ್ಲು ಎಲ್ಲ ಕವರ್ ನೋಡಿ ಎಷ್ಟು ಗಲೀಜ್ ಮಾಡಿಬಿಟ್ಟಿದ್ದಾರೆ. ಆಲ್ಮೋಸ್ಟ್ 1 hour 1.5 hour ಆಯ್ತು ದರ್ಶನ. ಅಂದ್ರೆ ಬದನೆಕಾಯಿ ಬಜ್ಜಿ ಸಿಗುತ್ತೆ, ಅದನ್ನ ತಿನ್ಕೊಂಡು. ನಮಸ್ಕಾರ ಕರ್ನಾಟಕ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಇವತ್ತು ಮಂತ್ರಾಲಯಕ್ಕೆ ಹೊರಟಿದ್ದೀವಿ, ಇಡೀ ಫ್ಯಾಮಿಲಿ ಹೋಗ್ತಿರೋದು. ನಾನು ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಮನೆಯವ್ರಿಗೆ ಯಾರಿಗೂ ಗೊತ್ತಿಲ್ಲ. ಸೊ ಆದಷ್ಟು ವಿಡಿಯೋ ಮಾಡ್ತೀನಿ, ನಿಮಗೂ ತೋರಿಸ್ತೀನಿ. ಕೊನೆವರೆಗೂ ನೋಡಿ, ಯಾರು ಸ್ಕಿಪ್ ಮಾಡಕ್ಕೆ ಹೋಗ್ಬೇಡಿ. ರೈಲ್ವೆ ಸ್ಟೇಷನ್ಗೆ ಬೆಳಗಿನ ಜಾವ 6 ಗಂಟೆಗೆ ಎಂಟ್ರಿ ಕೊಟ್ಟು, ಜನ ತುಂಬಾನೇ ಇದ್ರು. ಸ್ಯಾಟರ್ಡೆ ಅಲ್ವಾ, ಕಲರ್ಫುಲ್ ಆಗಿರೋ ಡ್ರಾಯಿಂಗ್ಸ್ನ ನೋಡ್ಕೊಂಡು ಹಂಗೆ ಆಚೆ ಬಂದೆ. ಕರೆಕ್ಟಾಗಿ ರೈಲ್ವೆ ಸ್ಟೇಷನ್ ಎದುರುಗಡೆನೆ ಆಟೋಗಳು ನಿಂತಿರುತ್ತೆ. ಇಲ್ಲಿಂದ 50 ರೂಪಾಯಿ ಇಸ್ಕೊತಾರೆ, ಸೀದಾ ದೇವಸ್ಥಾನದ ಹತ್ರ ಕರ್ಕೊಂಡೋಗಿ ನಿಲ್ಲಿಸ್ತಾರೆ. ನಾವು ರೂಮ್ ಏನು ಬುಕ್ ಮಾಡಿರಲಿಲ್ಲ ಆನ್ಲೈನಲ್ಲೆಲ್ಲ, ಸೀದಾ ಅಲ್ಲೋಗೆ ಮಾಡಿದ್ದು. 1000 ರೂಪಾಯಿ ಇಸ್ಕೊಂಡ್ರು. 7 ಜನಕ್ಕೆ 2 ಬೆಡ್ ಇತ್ತು. ಅಲ್ಲೇ ಹೋಗಿ 3000 2000 ಅಂತಾರೆ, ಕಮ್ಮಿಗೂ ಸಿಗುತ್ತೆ. ಅಲ್ಲಿಂದ ನಾವು ಹೊರಟಿದ್ದು ಸೀದಾ ತುಂಗಭದ್ರಾ ನದಿ ಹತ್ರ. ಮಂತ್ರಾಲಯದಲ್ಲಿ ತುಂಬ ನೀಟಾಗಿರೋ ಸ್ಥಳ, ಆದರೆ ಈ ನದಿ ನೋಡ್ತಿದ್ರೆ ಎಷ್ಟು ಗಲೀಜ್ ಮಾಡಿ ಇಟ್ಟಿದ್ದಾರೆ ಅಂದರೆ, ಎಲ್ಲ ಅಲ್ಲೇ ಸುಟ್ಟಿದ್ದಾರೆ. ಅಲ್ಲೇ ಅಂಡರ್ವೇರ್ ಹಾಕೋದು, ಅಲ್ಲೇ ನೀರಿನ ಬಾಟ್ಲು ಎಲ್ಲ ಕವರ್ ನೋಡಿ ಎಷ್ಟು ಗಲೀಜ್ ಮಾಡಿಬಿಟ್ಟಿದ್ದಾರೆ. ನದಿಗೆ ಬರೋಕ್ಕೂ ಮುಂಚೆನೇ ಟಾಯ್ಲೆಟ್ ಗಿಲೆಟ್ ಎಲ್ಲ ಅಲ್ಲೇ ಇದೆ. ಬಟ್ ಅಲ್ಲಿ ಬಿಟ್ಟು ಇಲ್ಲಿ ಬಂದು ಎಣ್ಣೆ ಹೊಡೆದಿರೋ ಬಾಟ್ಲುಗಳು, ಟಾಯ್ಲೆಟ್ ಮಾಡಿರೋದು, ಅಲ್ಲಿ ನಡೆದಾಡೋಕ್ಕೆ ಒಂಥರ ಅನಿಸ್ಬಿಟ್ಟಿತ್ತು. ಅಷ್ಟು ದೂರದಿಂದ ಇಲ್ಲಿವರೆಗೂ ನಡ್ಕೊಂಬಂದಿದ್ದೀವಿ. ಇಲ್ಲೂ ಅದೇ ಗಲೀಜು, ಅದೇ ಥರ ಗಲೀಜು ಮಾಡಿದ್ದಾರೆ. ಯಾರನ್ನಾರ ಕೇಳಿದ್ರೆ ಇಲ್ಲ, ಮಳೆ ನೀರು ಬಂದಿದ್ರೆ, ನದಿ ನೀರು ಜಾಸ್ತಿ ಇದ್ರೆ ಎಲ್ಲ ಕೊಚ್ಕೊಂಡು ಹೋಗ್ಬಿಟ್ಟಿರೋದು ಅಂತಾರೆ. ನೀವು ಬಂದಾಗಲೂ ಇದೇ ಥರ ಇತ್ತಾ? ಕಮೆಂಟ್ ಹಾಕಿ. ಇವಾಗಿನಿದ್ದು ನೋಡಿ ನಿಮ್ಗೇನು ಅನಿಸುತ್ತೆ ಅದನ್ನೂ ಕಮೆಂಟ್ ಮಾಡಿ. ಅಲ್ಲಿಂದ ಸೀದಾ ಸ್ನಾನ ಗೀನ ಮಾಡಿ ರೆಡಿಯಾಗಿ ದೇವಸ್ಥಾನದ ಒಳಗಡೆ ಹೋಗ್ತಿದ್ರೇ ಒಂಥರ ವೈಬು, ಅದೇನೋ ಪಾಸಿಟಿವ್ ವೈಬು ತುಂಬಾ ಇದೆ ಅಲ್ಲಿ. ತುಂಬ ಜನನೂ ಇದ್ದಾರೆ. ಸ್ಯಾಟರ್ಡೆ ವೀಕೆಂಡು, ಬಟ್ ಎಕ್ಸ್ಪೆಕ್ಟೇಷನ್ಗಿಂತ ಸ್ವಲ್ಪ ಕಮ್ಮಿನೇ ಇದ್ದಾರೆ. ಸುತ್ತಮುತ್ತ ಇರೋ ಡ್ರಾಯಿಂಗ್ಸ್ನ ಬರೀ ಡ್ರಾಯಿಂಗ್ ಅನ್ಸ್ಕೊಂಡಿದ್ದೆ, ಬಟ್ ಹತ್ರ ಹೋಗ್ತಿದ್ದಂಗೆ ಅದೊಂಥರ 3D ಡ್ರಾಯಿಂಗ್ಸ್ ಇರುತ್ತಲ್ಲ, ಆ ಥರ ಟೈಪಲ್ಲಿದೆ. ತುಂಬ ಸಖತ್ತಾಗಿದೆ, ಯಾವುದೋ ಫಿಲಮ್ ಸೆಟ್ ಬಂದಿರೋ ಥರ. ದರ್ಶನ ಮಾಡೋಣ ಅಂತ ಕ್ಯೂವಲ್ಲಿ ನಿಂತ್ಕೊಂಡು ಆಲ್ಮೋಸ್ಟ್ 1 hour 1.5 hour ಆಯಿತು ದರ್ಶನ ಮಾಡೋ ಅಷ್ಟರಲ್ಲಿ. ಕ್ಯೂ ತುಂಬಾ ಇದೆ, ಜನ ಇಲ್ಲ ಅನ್ಕೊಂಡೆ, ಇದ್ದಾರೆ. ಇದೆಲ್ಲ ಪೀಠಗಳು, ಚಿನ್ನದಿದೆ, ಬೆಳ್ಳಿದು, ಈ ಥರ ಪೀಠಗಳಿದೆ. ಇದರಲ್ಲಿ ಸಂಜೆ 7 ಮೆರವಣಿಗೆ ಮಾಡಿಸ್ತಾರಂತೆ ದೇವಸ್ಥಾನ ಸುತ್ತ. ದರ್ಶನ ಆದ ತಕ್ಷಣ ಹಿಂದ್ಗಡೆ ಗರ್ಭಗುಡಿ ಇದೆ, ಅದನ್ನು ನೋಡಿ. ಆಮೇಲೆ ಇಲ್ಲಿ ಡ್ರೆಸ್ ಕೋಡ್ ಕಂಪಲ್ಸರಿ, ಪಂಚೆ, ಶರ್ಟು ಮತ್ತು ಬನೀನ್ನ ಆನ್ ದ ವೇ ಬಿಚ್ಚಾಕ್ಬೋದು, ಒಳಗಡೆ ಅಲೋ ಇಲ್ಲ. ಇಂಥವ್ರು ಸ್ವಲ್ಪ ಜಾಸ್ತಿನೇ ಸಿಗ್ತಾರೆ, ಸ್ವಲ್ಪ ಇಗ್ನೋರ್ ಮಾಡಿ. ಸೊ ಅಲ್ಲಿಂದ 1000 ರೂಪಾಯಿ ಕೊಟ್ಟು ಆಟೋದಲ್ಲಿ ಪಂಚಮುಖಿ ದೇವಸ್ಥಾನಗಳು ಅಂತ ಕರ್ಕೊಂಡು ಹೋಗ್ತಾರೆ. ಅದರಲ್ಲಿ ಇದು ಒಂದು ಅಭಯ ಆಂಜನೇಯ ಟೆಂಪಲ್. ಇಲ್ಲಿಂದ ಸ್ಟಾರ್ಟ್. ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದೆ ಏಕಾಶಿಲಾ ಮಂದಿರ. ಇದನ್ನ 2ನೇ ಮಂತ್ರಾಲಯ ಕೂಡ ಅಂತಾರೆ. ಗಾಡಿ ಇಲ್ಲಿ ಯಾರ ಬರಂಗಿದ್ರೆ ಇಲ್ಲೇ ಬಂದು ಸ್ನಾನನೂ ಮಾಡ್ಬೋದು, ತುಂಬ ನೀಟಾಗೂ ಇದೆ, ಕ್ಲೀನಾಗೂ ಇಟ್ಟಿದ್ದಾರೆ. ಬಟ್ ಇವಾಗ ನೀರು ತುಂಬ ಜಾಸ್ತಿ ಇರೋದ್ರಿಂದ ಇಲ್ಲಿ ಸ್ನಾನ ಮಾಡಕ್ಕೆ ಬಿಡಲ್ಲ. ವಿಶಾಲೆಯ ಕ್ಷೇತ್ರ, ಅಲ್ಲಿ ವೃಂದಾವನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡು, ನಾನೇ ನಿನಗೆ ದರ್ಶನ ಕೊಡ್ತೇನೆ, ಅನುಗ್ರಹ ಮಾಡ್ತೇನೆ ಅಂತ ಹೇಳ್ತಾರೆ. ಆಗ ಗುರುಗಳ ಆಜ್ಞೆಯಂತೆ ತಿರುಗಾ ಅಲ್ಲಿಂದ ಇಲ್ಲಿಗೆ ಬಂದು ಆ ರಾಘವೇಂದ್ರ ಸ್ವಾಮಿ ಏಕಶಿಲಾ ವೃಂದಾವನ ಪ್ರತಿಷ್ಠಾಪನೆ ಮಾಡ್ತಾರೆ ಅಪ್ಪಣ್ಣಾಚಾರ್ಯ. ಇದು ದೇವಸ್ಥಾನ ನನಗೆ ಆಶ್ಚರ್ಯ ಅನ್ನಿಸ್ತು, ಯಾಕಂದರೆ ಈ ದೇವಸ್ಥಾನನ ಕಟ್ಟಿರೋದು ಬೆಲ್ಲ ಮತ್ತು ಬಾಳೆಹಣ್ಣಿನಿಂದ ಅಂತೆ.
ಅಲ್ಲಿ ನೋಡ್ತಿದ್ರೆ ಕಾಣಿಸುತ್ತೆ ಏನೋ ಆಯಿಲ್ ಥರ, ಮುಟ್ಟಿದ್ರೆ ಆ ಫೀಲ್ ಆಗುತ್ತೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಮೇಲ್ಗಡೆನೆ ಸ್ವಲ್ಪ ಮುಂದೆನೇ ಇದೆ. ಹಂಗೇ ಮುಂದೆ ಬಂದರೆ ಬದನೆಕಾಯಿ ಬಜ್ಜಿ ಸಿಗುತ್ತೆ, ಅದನ್ನ ತಿನ್ಕೊಂಡು ನೆಕ್ಸ್ಟ್ ಜಾಗಕ್ಕೆ ಹೋಗೋಣ. ಇದೇ ಅಪ್ಪಣ್ಣಾಚಾರ್ಯರ ಮನೆ. ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ವಿಶ್ರಾಂತಿ ಮಾಡ್ತಿದ್ರು. ಇಲ್ಲಿ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟ್ ಹೋಗಿದ್ದ ಜಾಗನೇ ಪಂಚಮುಖಿ ಆಂಜನೇಯ ಟೆಂಪಲ್. ಈ ದೇವಸ್ಥಾನದಲ್ಲಿ ಆಂಜನೇಯನ ಹೆಜ್ಜೆ ಗುರುತಿದೆ, ಇಲ್ಲೂ ಇದೆ, ಇದು ನೋಡ್ಕೊಳ್ಳಿ. ಒಳಗಡೆ ಒಂದಿದೆ, ಬಟ್ ಅಲ್ಲಿ ಕ್ಯಾಮ್ರಾ ಅಲೋ ಇಲ್ಲ, ಸೊ ಅದನ್ನ ತೋರ್ಸಕ್ಕಾಗಲ್ಲ. ಇಲ್ಲಿ ಬಂದೇ ನೋಡ್ಬೇಕು ನೀವು. ಅಲ್ಲಿಂದ ಬ್ಯಾಕ್ ಸೈಡ್ ಬಂದ್ರೆ ಅಲ್ಲಿಂದ ಆಲ್ಮೋಸ್ಟ್ ಒಂದು 500 ಮೀಟ್ರಲ್ಲೇನೆ ನಿಮಗೆ ಲಕ್ಷ್ಮಿ ಟೆಂಪಲ್ ಸಿಗುತ್ತೆ. ಅಲ್ಲಿಗೂ ಹೋಗಿ, ಯಾಕಂದ್ರೆ ಅಲ್ಲಿಯೂ ಕ್ಯಾಮ್ರಾ ಅಲೋ ಇಲ್ಲ, ಮಿಸ್ ಆಗಿ ಮಾಡ್ಬಿಟ್ಟಿದೆ, ನೀವು ನೋಡಿ. ಎಷ್ಟಪ್ಪ ಐತೆ ನೋಡ್ರಿ ಗಾಯ್ಸ್, ಕಪ್ಪೆ ಗಾಯ್ಸ್. ಸೊ ಈ ಪಂಚಮುಖಿ ಎಲ್ಲ ಮುಗಿಸ್ಕೊಂಡು ಕರೆಕ್ಟಾಗಿ 7:15 ವಾಪಸ್ ಟೆಂಪಲ್ ಹತ್ರ ಬನ್ನಿ. ಯಾಕಂದರೆ ಅಲ್ಲಿ ಆರತಿ ನಡೆಯುತ್ತೆ, 5 ಥರ ರಥ ಆರತಿ ನಡೆಯುತ್ತೆ. ಆನೆ ಆರತಿ, ಬೆಳ್ಳಿ ಆರತಿ ಮತ್ತು ಬಂಗಾರ ಆರತಿ ಅಂತ ನಡೆಯುತ್ತೆ. 1.5 ನಿಮಿಷ ಆರಾಮಾಗಿ ದರ್ಶನ ಮಾಡಿ. ಸೊ ಇವತ್ತಿನ ಬ್ಲಾಗ್ ಮುಗೀತು. ನಾನು ಸಿಗ್ತೀನಿ ನೆಕ್ಸ್ಟ್ ಬ್ಲಾಗಲ್ಲಿ. ಅಲ್ಲಿವರೆಗೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಡಿಸ್ಲೈಕ್ ಕೂಡ ಮಾಡಿ. ಇಷ್ಟ ಆಗಲಿಲ್ಲ ಅಂದರೆ ಸಿಗೋಣ. ಬಾಯ್.